ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ನೀರಿನ ಹಾಹಾಕಾರ ಹೆಚ್ಚಾಗ್ತಾ ಇದೆ. ಪ್ರತಿನಿತ್ಯ ಪ್ರತಿ ವಾರ್ಡ್ಗಳಲ್ಲೂ ಕೂಡ ಕಾವೇರಿ ನೀರು ಸಿಗ್ತಾ ಇಲ್ಲ, ಟ್ಯಾಂಕರ್ ನೀರು ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಜನ ಕೂಡ ಈಗ ರೊಚ್ಚಿಗೇಳ್ತಿದ್ದಾರೆ. ಹನಿ ನೀರಿಗೂ ಪರದಾಡ್ತಾ ಇರುವಂಥ ಬೆಂಗಳೂರಿನ ಜನ ಈಗ ಮಹದೇವಪುರ ವರ್ತೂರಿನಲ್ಲಿ ಎದುರಾಗ್ತಾ ಇದೆ ಜಲಕ್ಷಾಮ. ಈ ಜಲಕ್ಷಾಮವನ್ನು ತಣಿಸೋದಕ್ಕೆ BBMP ಹಾಗೂ BWSSB ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಒಂದು ಟ್ಯಾಂಕರ್ ನೀರಿಗೆ ಬೇಕಾಬಿಟ್ಟಿ ರೇಟ್ಗಳನ್ನು ಕೂಡ ಈಗಾಗಲೇ ಫಿಕ್ಸ್ ಮಾಡಲಾಗ್ತಾ ಇದೆ. ನೀರು ಇಲ್ಲದೇ ಇದ್ದಕ್ಕೆ ಬಾಡಿಗೆ ಮನೆಗಳನ್ನು ಖಾಲಿ ಮಾಡ್ತಾ ಇರುವಂಥ ಜನ ನಿಜಕ್ಕೂ ಕೂಡ ಅನೇಕರೀಗ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ನೀರು ಪೂರೈಸಿದ ಪಾಲಿಕೆ ವಿರುದ್ಧ ವರ್ತೂರು ಜನರು ಕೂಡ ಈಗ ಸಿಟ್ಟಾಗ್ತಾ ಇದ್ದಾರೆ. ನೀರಿಲ್ಲ ಅನ್ನುವಂಥ ಅಭಿಯಾನವನ್ನು BJP, ಇನ್ಫ್ಯಾಕ್ಟ್ TV9 ಸೇರಿದಂತೆ ನಾವು ಕೂಡ ನಿರಂತರವಾದಂಥ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಈಗ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ವರ್ತೂರಿನಲ್ಲಿ ಕಂಡುಬರ್ತಾ ಇರುವಂಥ ದೃಶ್ಯ. ವರ್ತೂರಿನ ಹಲವು ಭಾಗದಲ್ಲಿ ಇವತ್ತಿಗೂ ಕೂಡ ನೀರಿನ ಸಮಸ್ಯೆ ಇದೆ. ಹೀಗಾಗಿ ಈ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಜನ ಪ್ರತಿನಿತ್ಯ ಈ ನೀರನ್ನು ಹಿಡ್ಕೊಳ್ಳೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. BBMP ಕೂಡ ಸರಿಯಾದಂಥ ವ್ಯವಸ್ಥೆ ಮಾಡ್ತಾ ಇಲ್ಲ ಅಂತ BWSSBಗಳ ಸೇವೆ ಕೂಡ ಅಲ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ ಅಂತ ಜನ ಈಗ ಗೋಳಾಡ್ತಾ ಇದ್ದಾರೆ. ಇನ್ನು TV9 ಕೂಡ ನೀರಿಲ್ಲ ಅನ್ನುವಂಥ ಅಭಿಯಾನವನ್ನು ಮಾಡ್ತಾ ಇದೆ. ಬೆಂಗಳೂರಿನ ಪ್ರತಿ ಭಾಗದಲ್ಲೂ ಕೂಡ ಎಲ್ಲೆಲ್ಲಿ ಸಮಸ್ಯೆ ಉಂಟಾಗಿದೆ ಅಲ್ಲಿಂದಲೇ ನೇರವಾದಂಥ ರಿಪೋರ್ಟನ್ನು TV9 ಮಾಡ್ತಾ ಇದೆ. ಜೊತೆಗೆ ಇದಕ್ಕೆ ಇಂಪ್ಯಾಕ್ಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಅಂದರೆ TV9 ಕೈಲಾದಂಥ ಒಂದು ಪ್ರಯತ್ನ ಏನಿದೆ ಅದನ್ನು ಮಾಡುವಂಥ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು TV9 ಮಾಡ್ತಾ ಇದೆ. ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಬೇಸಿಗೆ ಆರಂಭಕ್ಕೂ ಮೊದಲೇ ಜಲ ಸಂಕಷ್ಟ ಎದುರಾಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಜನರ ಜಲಯಾತನೆಯನ್ನ ವಿಶೇಷ ಸರಣಿ ಮೂಲಕ ತೆರೆದಿಡುವುದಕ್ಕೆ TV9 ನಿರ್ಧರಿಸಿದೆ. ನೀರಿಲ್ಲ ಅನ್ನೋ ಅಭಿಯಾನದ ಅಡಿಯಲ್ಲಿ ಜನರ ದನಿಯಾಗಿ ಸರ್ಕಾರ ಅಧಿಕಾರಿಗಳ ಕಣ್ಣು ತೆರೆಸೋದಕ್ಕೆ TV9 ಮುಂದಾಗಿದೆ. ಕೊಡ ಹಿಡಿದು ನಿಂತಿದ್ದೇ ಬಂತು, ಗಂಟೆ ಕಾದಿದ್ದು ಆಯ್ತು. ಆದ್ರೆ ಒಂದು ಹನಿ ನೀರು ಕೂಡ ಬರ್ತಿಲ್ಲ. ಬೆಂಗಳೂರಿನ 10 ಏರಿಯಾಗಳಲ್ಲಿ ಜಲ ಸಂಕಷ್ಟ ಎದುರಾಗಿದೆ. ಅದರಲ್ಲೂ ವರ್ತೂರಿನ ಜನರಿಗೆ ನಲ್ಲಿ ನೀರು ಬರ್ತಿಲ್ಲ, ಟ್ಯಾಂಕರ್ ನೀರು ಕೂಡ ಸಿಗ್ತಿಲ್ಲ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಬೆಂಗಳೂರಿನಲ್ಲಿ ಜಲಸಂಕಷ್ಟ. ಜೀವ ಜಲವಿಲ್ಲದೆ ಬಸವಳಿದು ಹೋದ ವರ್ತೂರು ಜನ. ಬಿಸಿಲ ತಾಪ ಹೆಚ್ಚಾಗ್ತಿರೋ ಹೊತ್ತಲ್ಲೇ ರಾಜಧಾನಿಯಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಅತಿ ಹೆಚ್ಚು ಕೆರೆಗಳಿರುವ ಮಹದೇವಪುರ ವಲಯದಲ್ಲೇ ಜಲಕ್ಷಾಮ ತಾಂಡವವಾಡ್ತಿದೆ. ವರ್ತೂರಿನ ಜನರು ಜೀವ ಜಲವಿಲ್ಲದೆ ಹೈರಾಣಾಗಿದ್ದಾರೆ. ಇಲ್ಲಿನ ಮನೆಗೂ ಟ್ಯಾಂಕರ್ ನೀರೇ ಗತಿಯಾಗಿದೆ. ನಲ್ಲಿ ನೀರಿಲ್ಲದೆ ಪರದಾಡ್ತಿರುವ ಜನರು ನೀರಿನ ಸಮಸ್ಯೆ ನೀಗಿಸದ ಪಾಲಿಕೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಕುಡಿಯೋ ನೀರಿಲ್ಲದೆ, ದಿನನಿತ್ಯ ಬಳಕೆಗೂ ನೀರಿಲ್ಲದೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಬೇಕಾದ್ರೆ ಊಟ, ಕಾಫಿ, ತಿಂಡಿ ಏನು ಬೇಕಾದ್ರೂ ಕೊಡ್ತೀವಿ, ಬೇಕಾದ್ರೆ ಚಿನ್ನವನ್ನು ಕೊಟ್ಬಿಡ್ತೀವಿ. ಅದನ್ನ ಒಂದು ಲೋಟ ನೀರು ಕೊಡೋಕೆ ಮನಸ್ಸಾಗ್ತಿಲ್ಲ. ಯಾಕೆ ಅಂದರೆ ಅಷ್ಟು ತೊಂದರೆ ಇದೆ. ಈಗ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ, ಓನರ್ಗೆ ಬಾಡಿಗೆ ಕಟ್ಟೋದಲ್ಲ, ನೀರಿನ ದುಡ್ಡು ಕಟ್ಟೋದೇ ಆಗ್ಬಿಡುತ್ತೆ. ಯಾಕೆಂದರೆ ಅವ್ರ ಪರಿಸ್ಥಿತಿ ಆಗಿದೆ. ಲೋಡ್ ಹಾಕ್ಸ್ಬೇಕು, ಬೋರ್ವೆಲ್ಲಲ್ಲೂ ಬತ್ತೋಗಿದೆ, ನೀರಿಲ್ಲ. ಟ್ಯಾಂಕರ್ ನೀರಿಗೆ ಅಡ್ವಾನ್ಸ್ ಬುಕ್ಕಿಂಗ್. ನೀರಿನ ಸಂಕಷ್ಟ, ಮನೆ ಖಾಲಿ ಮಾಡ್ತಿದ್ದಾರೆ ಬಾಡಿಗೆದಾರರು. ಇನ್ನು ಟ್ಯಾಂಕರ್ ನೀರು ಬೇಕು ಅಂದ್ರೆ 3 ದಿನ ಮೊದಲೇ ಬುಕ್ ಮಾಡಬೇಕಾದ ಅನಿವಾರ್ಯತೆ ಬೇರೆ ಇದೆಯಂತೆ. ಹಣ ಕೊಟ್ಟರು ಟ್ಯಾಂಕರ್ ನೀರು ಸಿಗದ ಸ್ಥಿತಿ ಇದೆ. ಹೀಗಾಗಿ ಯಾರಾದ್ರೂ ಮನೆಗೆ ಬಂದ್ರೆ ಊಟ ಕೊಡ್ತೀವಿ, ಆದ್ರೆ ನೀರು ಕೊಡೋಕೆ ಆಗ್ತಿಲ್ಲ ಅಂತ ಅಳಲು ತೋಡ್ಕೊಳ್ತಿದ್ದಾರೆ. ಇದಲ್ಲದೆ ನೀರಿಲ್ಲದಕ್ಕೆ ಬಾಡಿಗೆದಾರರು ಮನೆ ತೊರಿತಾ ಇದ್ದು ಮಾಲೀಕರು ಕೂಡ ಕಂಗಾಲಾಗಿದ್ದಾರೆ. ಸರ್, ಇವಾಗ ಒಂದೊಂದು ಹನಿ ನೀರು ಖರ್ಚು ಮಾಡೋಕ್ಕೂ ನಮಗೆ ಯೋಚನೆ ಆಗಿಬಿಟ್ಟಿದೆ ಸರ್. ಆ ಥರ ಆಗಿಬಿಟ್ಟಿದೆ. ಮಕ್ಕಳು ಮರಿಗೂ ನೀರು ಮಿತವಾಗಿ ಬಳಸಿ ಅಂತ ಹೇಳೋ ಪರಿಸ್ಥಿತಿ ಬಂದುಬಿಟ್ಟಿದೆ. ನಮಗೆ ದುಡ್ಡು ಕೊಟ್ಟರು ನೀರಿಲ್ಲ. 3 ದಿವಸ ನಾವು ಇನ್ನು 3 ದಿವಸಕ್ಕೆ ನೀರು ಬೇಕು ಅನ್ನೋಗಿ ಇವಾಗಲೇ ಹೇಳ್ಬೇಕು ಅವ್ರಿಗೆ. ಹೇಳಿದ್ರೂ ಸಿಗ್ತಾ ಇಲ್ಲ ನೀರು. ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ಸರ್. ಬೇಸಿಗೆ 3 ತಿಂಗಳಿಂದ ನಮಗೆ ಬೇಸಿಗೆ ಆಗೋಗ್ಬಿಟ್ಟಿದೆ. ನೀರಿಗಂತೂ ಅಭಾವ ಅಂದರೆ ಹೇಳ್ಬಾರ್ದು. 15 ದಿವಸದ ಹಿಂದೆ ಅವ್ರು BBMP ಅವರು ಬಂದರು, ಇಂಜಿನಿಯರು ಬಂದರು, ನೋಡ್ಕೊಂಡು ಹೋದ್ರು. ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅವರು. ಬೇಸಿಗೆ ಎಂಟ್ರಿಯಾಗೋ ಮೊದಲೇ ರಾಜಧಾನಿಯಲ್ಲಿ ಜಲದಾಹ ಹೆಚ್ಚಾಗ್ತಿದ್ದು ನೀರಿನ ಅಭಾವದಿಂದ ಸಿಟಿ ಮಂದಿ ಹೈರಾಣಾಗಿದ್ದಾರೆ. ಶಾಂತಮೂರ್ತಿ, TV9 ಬೆಂಗಳೂರು.
ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಇಂಥ ಒಂದು ವಾತಾವರಣ ಸೃಷ್ಟಿ ಆಗ್ತದೆ. ನನ್ನ ಜೊತೆಗೆ ಈಗ ಪ್ರತಿನಿಧಿ ಶಾಂತಮೂರ್ತಿ ವರ್ತೂರ್ನಿಂದ ಜಾಯ್ನ್ ಆಗ್ತಿದ್ದಾರೆ. ಶಾಂತಮೂರ್ತಿ, ನಿಜಕ್ಕೂ ಕೂಡ ಇಲ್ಲಿನ ಬೆಳವಣಿಗೆ ನೋಡ್ತಾ ಇದ್ದಾರೆ ಶಾಕ್ ಆಗುತ್ತೆ. ಯಾಕಂದರೆ IT ಸಿಟಿ ಅಂತೀವಿ, ಬೆಂಗಳೂರನ್ನ ಸಿಂಗಪುರ್ ಮಾಡ್ತೀವಿ ಅಂತ ಹೇಳ್ತೀವಿ. ಆದರೆ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ಈಗ ಹನಿ ನೀರಿಗೂ ಕೂಡ ಸಾಕಷ್ಟು ಪರದಾಟ ಉಂಟಾಗುವಂಥ ಪರಿಸ್ಥಿತಿ ಇದೆ. ಈಗ ವರ್ತೂರ್ನಲ್ಲಿ ಜನ ಏನು ಹೇಳ್ತಿದ್ದಾರೆ, ಇದ್ರ ಜೊತೆಗೆ ಎಷ್ಟು ದಿನಗಳಿಂದ ನೀರು ಬರ್ತಾ ಇಲ್ಲ, ಏನು ವ್ಯವಸ್ಥೆನಾದ್ರು ಆಲ್ಟ್ರೇಷನ್ಸ್ ಮಾಡಲಾಗ್ತಾ ಇದೆಯಾ, BBMP ಆಗಲಿ, ಪ್ರಮುಖವಾಗಿ BWSSB ಆಗಲಿ, ಅವರಿಬ್ಬರ ಜವಾಬ್ದಾರಿ ಕೂಡ ಆಗಿದೆ. ಅನೇಕ ಭಾಗದಲ್ಲಿ ಇನ್ನೂ ಕೂಡ BWSSB ಅಥವಾ ಜಲಮಂಡಳಿಯ ಯಾವುದೇ ರೀತಿಯಂಥ ನೆಟ್ವರ್ಕೇ ಇಲ್ಲ. ಈಗ ವರ್ತೂರ್ನ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಡೀಟೇಲ್ ಕೊಡಿ. ಎಸ್ ಪ್ರಮೋದ್, ಈಗಾಗಲೇ ಏನು ಬೇಸಿಗೆ ಆರಂಭಕ್ಕೂ ಮೊದಲೇ ಸಿಲಿಕಾನ್ ಸಿಟಿ ಜನರಿಗೆ ಜಲಕ್ಷಾಮ ಎದುರಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮದೇಪುರ ವಲಯದಲ್ಲಿರ್ತಕ್ಕಂಥ ವರ್ತೂರಿನಲ್ಲಿ ಈಗಾಗಲೇ ಸಾಕಷ್ಟು ಜಲಕಂಟಕ ಎದುರಾಗಿದೆ. ನಾನೀಗ ಆ ಒಂದು ಜಾಗದಲ್ಲೇ ಇದ್ದೀನಿ. ಇಲ್ಲಿ ಜನರು ಕಳೆದ 3 ತಿಂಗಳಿಂದ ನೀರಿಗಾಗಿ ಪರದಾಡುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಸರಿಯಾದ ಸಮಯಕ್ಕೆ ನೀರು ಬರ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ದಿನನಿತ್ಯದ ಬಳಕೆ ಏನಿದೆ ಆ ಒಂದು ನೀರು ಕೂಡ ಸಿಗ್ತಾ ಇಲ್ಲದೆ ಇರ್ತಕ್ಕಂಥದ್ದು ಇಲ್ಲಿಯ ಜನರನ್ನ ಹೈರಾಣಾಗಿಸಿರುವಂಥದ್ದು. ಇದಕ್ಕಾಗಿ ನಿನ್ನೆ ಅಷ್ಟೇ ಏನೋ ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ಆ ಬಿಂದಿಗೆಗಳನ್ನ ಹಿಡಿದು, ಖಾಲಿ ಕೊಡಗಳನ್ನ ಹಿಡಿದು ಆಕ್ರೋಶವನ್ನು ಹೊರ ಹಾಕಿದ್ರು. ಅಲ್ಲದೆ ನಮಗೆ ನೀರು ಕೊಡಿ, ಇನ್ನೇನು ಕೇಳ್ತಾ ಇಲ್ಲ ನಿಮ್ಮನ್ನ ಅಂತ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಹೆಚ್ಚಾದ ಕೆರೆಗಳು ಕೂಡ ಇಲ್ಲೇ ಇರುವಂಥದ್ದು. ಆದ್ರೂ ಕೂಡ ನೀರಿನ ಸಮಸ್ಯೆಯಲ್ಲಿ ಪರಿಹಾರ ಆಗಿಲ್ಲ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈಗ ಎಷ್ಟು ದಿನದಿಂದ ಪ್ರಾಬ್ಲಮ್ ಇದೆ, ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಮ್ಮ? 3 ತಿಂಗಳಿಂದ ನೀರೇ ಬರ್ತಾ ಇಲ್ಲ. ನಮಗೆ ಕೇಳಿದ್ರು ಅವರು ಏನೋ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಬಂದು ನೋಡ್ರಿ, ಈ ಬೀದಿಲಿ ಪರಿಸ್ಥಿತಿ ನೋಡ್ರಿ, ಟ್ಯಾಂಕರ್ ಒಡಿಸ್ಕೊಳಕ್ಕೂ ಅವರು ಕೂಡ ಬರ್ತಾ ಇಲ್ಲ. ದುಡ್ಡು ಕೊಡ್ತೀವಿ ಅಂದ್ರೂ ಬರ್ತಾ ಇಲ್ಲ ಅವರು. ನಾವೇನು ಮಾಡೋದು? ಮಕ್ಕಳಿಗೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ, ಸ್ನಾನ ಮಾಡೋಕ್ಕೂ ನೀರಿಲ್ಲ. ಹೇಳಿದ್ರು ಅವ್ರ ತಲೆಗೆ ಹಾಕ್ಕೊಳ್ತಾ ಇಲ್ಲ. ಬರ್ತಾರೆ, ನೋಡ್ತಾರೆ, ಆಯಿತು ನಾವು ಮಾಡ್ತೀವಿ ಅಂತ ಹೋಗ್ತಾರೆ. BBMP ಅಧಿಕಾರಿಗಳು ಅವರು ತಾನೇ ಏನು ಬಂದು ನೋಡಿ ಏನು ಸಮಸ್ಯೆ ಅನ್ನೋದು ಕೇಳ್ತಾ ಇಲ್ಲ. ಅವರು ಇಂಜಿನಿಯರ್ಗೆ ಫೋನ್ ಮಾಡಿದ್ರಿ, ಬಂದ್ರಿ, ನೋಡಿದ್ರು, ಅವ್ರ ಪಾಡ್ಗೆ ಅವ್ರು ಹೊಟ್ಟೋದ್ರು. ಇಲ್ಲಿನ ಸಮಸ್ಯೆ ಅವ್ರು ನೋಡಿ ಬಗೆಹರಿಸ್ಬೇಕೋ ಬೇಡವೋ? ಓಟ್ ಹಾಕಕ್ಕೆ ಮಾತ್ರ ಬನ್ನಿರಿ, ಬಂದಾಗ ಎಷ್ಟು ಚೆನ್ನಾಗಿ ಕೇಳ್ಕೊಳ್ತಾರೆ. ಅಣ್ಣ, ಅಕ್ಕ, ತಮ್ಮ ಎಲ್ಲ ಬರುತ್ತೆ ಅವಾಗ. ಇವಾಗ ಸಾಲ್ವ್ ಮಾಡೋರು ಯಾರಿದ್ದಾರೆ? ಯಾರೂ ಇಲ್ಲ. ಇವಾಗ ಕೇಳಿದ್ರು ಹೇಳೋರು ಇಲ್ಲ. ಈಗ ನೀರಿಲ್ಲದೆ ಇರೋದ್ರಿಂದ ಜನರು ಮನೆಗಳನ್ನ ಕೂಡ ಖಾಲಿ ಮಾಡ್ತಿರುವಂತ ಆ ದೃಶ್ಯಗಳು ಕೂಡ ಕಂಡು ಬರ್ತದೆ. ಯಾಕಂದ್ರೆ ಬಾಡಿಗೆದಾರರು ನೀರಿಲ್ಲದೆ ಹೈರಾಣಾಗಿರುವಂತದ್ದು. ಈ ಬಗ್ಗೆ ಏನ್ ಹೇಳ್ತೀರಾ? ಆಮೇಲೆ ಟ್ಯಾಂಕರ್ ನೀರಿಗೆ ಯಾವ ರೀತಿ ಸಮಸ್ಯೆ ಇದೆ ಇಲ್ಲಿ ಅಂತ? ಸರ್, ಈಗ ಒಂದು ಟ್ಯಾಂಕರು ಮೊದಲು 500 ಇದೆ, ಈಗ 800 ಆಗಿದೆ. 800 ಕೊಟ್ಟರು ಬರ್ತಾ ಇಲ್ಲ. ಇವತ್ತು ಫೋನ್ ಮಾಡಿದ್ರೆ ಅವ್ರು 3 ದಿವಸ ಆಗುತ್ತೆ. 3 ದಿವಸದವರೆಗೂ ನಾವು ನೀರು ಇರದೆ ಇರೋಕ್ಕಾಗುತ್ತಾ ಸರ್? ನೀರು ತುಂಬ ಪ್ರಾಬ್ಲಮ್ ಆಗಿದೆ. ದಯವಿಟ್ಟು BBMP ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ವಹಿಸಿ ನಮ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಈ ನೀರಿನ ಸಮಸ್ಯೆ ಪರಿಸ್ಥಿತಿ ಈಗಲೇ ಈಗ ಫೆಬ್ರವರಿಗೆ ಈಗಿದೆ, ಏಪ್ರಿಲ್ ಆವಾಗ ಇನ್ನೂ ತುಂಬ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾವು ದಯವಿಟ್ಟು ಏನಾದರೂ ನೀರು ಕೊಡಿ. ನಮಗೆ ಊಟಕ್ಕಿಂತ ಮುಖ್ಯವಾಗಿ ನೀರು ಅವಶ್ಯಕತೆ. ನೀರೆಲ್ಲದಕ್ಕೂ ಬೇಕು. ಈಗ ನೀರೇ ಪ್ರಾಬ್ಲಮ್ ಆದರೆ ನಾವು ಜೀವನ ಮಾಡೋದು ಹೇಗೆ? ಈಗ ಮನೆಯಲ್ಲಿ ಬಾಡಿಗೆಗಿರೋರ್ಗೂ ನೀರು ಬೇಕಾಗುತ್ತೆ. ಅವರು ಎಲ್ಲ ಮನೆ ಖಾಲಿ ಮಾಡ್ತಾರೆ. ನೀರಿಲ್ಲ ಅಂದರೆ ಏನು ಮಾಡ್ತಾರೆ? ಖಾಲಿ ಮಾಡ್ತಾರೆ. 3 ದಿವಸ ಆಗುತ್ತೆ ಒಂದು ಟ್ಯಾಂಕರ್ ಬರಬೇಕಂದ್ರೆ. 800 ರೂಪಾಯಿ ಕೊಡ್ತೀವಿ ಅಂದ್ರೆ ಬರಲ್ಲ ಅಂತಿದ್ದಾರೆ. ದಯವಿಟ್ಟು ಅಧಿಕಾರಿಗಳ ಬಗ್ಗೆ ಗಮನ ಕೊಟ್ಟು ನಮಗೊಂದು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಮೇಡಮ್, ಈಗ BBMP ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿದ್ದೀರಾ. ಆದರೆ ಯಾವ ರೀತಿ ಕ್ರಮಗಳನ್ನ ತಗೋತಾ ಇದ್ದಾರೆ? ಆ ಟ್ಯಾಂಕರ್ನಲ್ಲಿ ನೀರು ಪೂರೈಸೋ ಕೆಲಸ ಏನಾದರೂ ಮಾಡ್ತಾ ಇದ್ದೀರಾ ಇಲ್ವಾ ಅಂತ? ಇಲ್ಲ ಸರ್, ಯಾರು ಟ್ಯಾಂಕರಲ್ಲಿ ಯಾರು ನೀರು ಪೂರೈಸ್ತಾ ಕೆಲಸ ಮಾಡ್ತಾ ಇಲ್ಲ. ನಾವೇ ಟ್ಯಾಂಕರ್ ಓಡಿಸ್ಕೊಳ್ತಾ ಇದ್ದೀವಿ. ಟ್ಯಾಂಕರ್ ಓಡಿಸ್ಕೊಂಡು ಮುಂದೆ 2 ದಿವಸ ಮುಂಚೆ ಹೇಳಬೇಕು. ಅವರು ಕೂಡ ಹೇಳ್ತಾರೆ, ಎಲ್ಲೂ ನೀರು ಸಿಗ್ತಾ ಇಲ್ಲ ಮೇಡಮ್, ನೀವು ಮುಂಚೆನೇ ಹೇಳಬೇಕು. ದುಡ್ಡು ಜಾಸ್ತಿ ಅವರೆಲ್ಲ ಜಾಸ್ತಿ ಮಾಡಿದ್ದಾರೆ. ಯಾವ ಅಧಿಕಾರಿಗಳು ಬಂದು ಇಲ್ಲಿ ಯಾವ ರೀತಿಯೂ ಕ್ರಮನ ತಗೊಂಡಿಲ್ಲ. ನಮಗೆ ಮತ್ತು ತುಂಬ ನೀರಿನ ತೊಂದರೆ ಮಾತ್ರ ತುಂಬ ಆಗಿದೆ ಸರ್. ಇದಿಷ್ಟು ಇಲ್ಲಿಯ ಜನರು ಹೇಳ್ತಿರುವಂಥ ಮಾತು. ಪ್ರಮೋದ್, ರೈಟ್. ಶಾಂತಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ. ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. TV9 ಅಭಿಯಾನದ ಬಳಿಕ ನಿದ್ದೆಯಿಂದ ಎದ್ದ ಪಾಲಿಕೆ ಈಗ TV9 ಅಭಿಯಾನ ಇಂಪ್ಯಾಕ್ಟ್ ಆಗ್ತಾ ಇದೆ. ನೀರಿಲ್ಲ ಅಂತ TV9 ಅಭಿಯಾನ ಮಾಡ್ತಾ ಇದೆ. ಈ ಅಭಿಯಾನ ಈಗ ಇಂಪ್ಯಾಕ್ಟ್ ಆಗ್ತಾ ಇದೆ. ಬೆಂಗಳೂರಿನ ನೀರಿನ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಇವತ್ತು ಸಭೆ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ BBMP ಕೇಂದ್ರ ಕಚೇರಿಯಲ್ಲಿ BBMP ಆಡಳಿತಗಾರರು, ವಲಯ ಆಯುಕ್ತರು ಈ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ BBMP ಹಾಗೂ ಜಲಮಂಡಳಿಯ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. TV9 ಇಂಪ್ಯಾಕ್ಟ್ ಇದು. TV9 ನಿರಂತರವಾದಂಥ ಒಂದು ವರದಿಯನ್ನು ಮಾಡಿತ್ತು. ಬೆಂಗಳೂರಿನ ಎಲ್ಲ ಭಾಗಗಳಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೆಯೋ, ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆಯೋ ಅಲ್ಲೆಲ್ಲವೂ ಕೂಡ ಈ ಒಂದು ಇಂಪ್ಯಾಕ್ಟ್ ವರದಿಯನ್ನು ನಾವು ಮಾಡ್ತಾ ಇದ್ದೀವಿ. ಈಗ BBMPಯಲ್ಲಿ ವಿಶೇಷವಾದಂಥ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಧಿಕಾರಿಗಳನ್ನು ಈಗಾಗಲೇ TV9 ಕೂಡ ಮಾತನಾಡಿಸುವಂಥ ಪ್ರಯತ್ನ ಪಟ್ಟಿತ್ತು. ಈಗ ಅದರ ಫಲಶ್ರುತಿಯಾಗಿ, ಇನ್ಫ್ಯಾಕ್ಟ್ ಸಂಪೂರ್ಣ ಅಭಿಯಾನದ ಫಲಶ್ರುತಿಯಾಗಿ ಈಗ BBMP ಒಂದು ಸಭೆಯನ್ನು ಮಾಡ್ತಿದೆ.
ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶಿವರಾಜ್ ಜಾಯ್ನ್ ಆಗ್ತಾರೆ. ಶಿವರಾಜ್, 198 ವಾರ್ಡ್ಗಳನ್ನು ಸೃಷ್ಟಿ ಮಾಡಲಾಯಿತು. ಹಿಂದೆ 100 ವಾರ್ಡ್ ಇತ್ತು. ಈ 98 ವಾರ್ಡ್ಗಳು ಹೆಚ್ಚುವರಿಯಾಗಿ BBMPಗೆ ಸೇರ್ಪಡೆ ಆಯಿತು. ಅಲ್ಲಿ ಯಾವುದೇ ರೀತಿಯಂಥ ಲೆಕ್ಕಾಚಾರಗಳಿರಲಿಲ್ಲ ಅಥವಾ ಯಾವುದೇ ರೀತಿಯಂಥ ಮೂಲ ಸೌಕರ್ಯಗಳು ಖಂಡಿತವಾಗಿರಲಿಲ್ಲ. ಅದರಲ್ಲೂ ನೀರಿನ ವ್ಯವಸ್ಥೆ ಈ ಹಳ್ಳಿಗಾಡಿನಲ್ಲಿ ಅಂದರೆ ಹಳ್ಳಿ ಪ್ರದೇಶಗಳಿತ್ತು ಅಥವಾ ಗ್ರಾಮಾಂತರ ಪ್ರದೇಶಗಳಿತ್ತು, ಅದನ್ನು BBMP ವ್ಯಾಪ್ತಿಗೆ ಸೇರಿಸಂಥ ಸಂದರ್ಭದಲ್ಲಿ ಅವತ್ತಿನಿಂದಲೂ ಕೂಡ ಒಂದು ಸಮಸ್ಯೆ ಇತ್ತು. ಆದರೆ ಈಗ ಉಲ್ಬಣ ಆಗ್ತಾ ಇರುವಂಥ ರೀತಿಯನ್ನು ನೋಡ್ತಾ ಇದ್ದರೆ ಅಂದಿನಿಂದ ಇಂದಿನವರೆಗೂ ಕೂಡ ನೀರಿಗೆ ಬೇಕಾದಂಥ ಯಾವುದೇ ಮೂಲಭೂತ ಸೌಕರ್ಯಗಳನ್ನು BBMP ಮಾಡ್ತಾ ಇಲ್ಲ. ಈಗ ಸಮಸ್ಯೆ ಮಿತಿ ಮೀಡ್ತಾ ಇದೆ. ಈಗ ಪಾಲಿಕೆ ಕೂಡ ಇವತ್ತು ಮೀಟಿಂಗ್ ಮಾಡ್ತಾ ಇದೆ. TV9 ಕೂಡ ನಿರಂತರವಾದಂಥ ಅಭಿಯಾನವನ್ನು ಮಾಡಿತ್ತು. ಅದರ ಫಲಶ್ರುತಿಯಾಗಿ ಇವತ್ತಿನ ಮೀಟಿಂಗ್ ಆಗ್ತಾ ಇದೆ. ಈ ಮೀಟಿಂಗ್ನಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ, ಜೊತೆಗೆ ಶಾಶ್ವತವಾದಂಥ ಪರಿಹಾರವನ್ನು ಏನಾದರೂ ನಿರೀಕ್ಷೆ ಮಾಡ್ಬೋದಾ? ಪ್ರಮೋದ್, ನೀವು ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಈ ರೀತಿ ಸಮ್ಮರ್ ಬಂದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ನೀರಿನ ಹಾಹಾಕಾರ ಉಲ್ಬಣವಾಗುತ್ತೆ ಅಂದರೆ ಗಮನಿಸಿರ್ಬೋದು. ಬಟ್ ಈ ವರ್ಷ ಅದು ತುಸು ಜಾಸ್ತಿನೇ ಆಗಿದೆ. ಯಾಕಂದರೆ ಬರಗಾಲ ಬಂದಂಥ ಸನ್ನಿವೇಶದಲ್ಲಿ ಎಲ್ಲೋ ಒಂದು ಕಡೆ ನೀರಿನ ಹಾಹಾಕಾರ ತುಂಬ ದೊಡ್ಡ ಮಟ್ಟದಲ್ಲಿರುವಂಥದ್ದು. ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ಜನ ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಯಾಕಂದರೆ ಪ್ರತಿಯೊಂದು ಬೋರ್ವೆಲ್ಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬತ್ತಿ ಹೋಗ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ನೀರಿನ ಜನತೆ ಈಗಾಗಲೇ ಕಾವೇರಿಯತ್ತ ಮುಖ ಮಾಡ್ತಾ ಇದ್ದಾರೆ. ಜಲಮಂಡಳಿ ಅವರು ಹೆಚ್ಚಿನ ರೀತಿಯಲ್ಲಿ ಒಂದು ನೀರನ್ನು ವಾಟರ್ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಾವು ಬೆಳಕು ಚೆಲ್ಲುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ವಿ. ಟಿವಿನಲ್ಲಿ ಇದ್ರ ಬಗ್ಗೆ ನಿರಂತರವಾಗಿ ಒಂದು ಪ್ರಸಾರವನ್ನು ಮಾಡ್ತಾ ಇದ್ವಿ. ಈ ಬೆಂಗಳೂರಿನ ಯಾವ್ಯಾವ ಮೂಲೆಯಲ್ಲಿ ನೀರಿನ ಸಮಸ್ಯೆ ಇದೆ ಅನ್ನೋದನ್ನ ಎತ್ತಿಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈಗ ಪಾಲಿಕೆ ಎಚ್ಚೆತ್ತುಕೊಂಡು ಇವತ್ತೊಂದು ಮಹತ್ವದ ಒಂದು ಸಭೆಯನ್ನು ಕರೆದಿರುವಂಥದ್ದು. ಈಗಾಗಲೇ ಸಭೆಗೆ BBMP ಮುಖ್ಯ ಆಯುಕ್ತರಾದಂಥ ತುಷಾರ್ ಗಿರಿನಾಥ್ ಅವರು ಬಂದಿದ್ದಾರೆ. ಮತ್ತೆ ನಗರಾಭಿವೃದ್ಧಿ ಮುಖ್ಯ ಕಾರ್ಯದರ್ಶಿ ಆಗುವಂಥ ರಾಕೇಶ್ ಸಿಂಗ್ ಅವರು ಕೂಡ ಬಂದಿದ್ದಾರೆ. ಜಲಮಂಡಳಿಯ ಚೇರ್ಮನ್ ಬಂದಿದ್ದಾರೆ. BDA EM ಶಾಂತರಾಜಣ್ಣ ಬಂದಿದ್ದಾರೆ. ಎಲ್ಲರೂ ಕೂಡ ಸೇರಿಕೊಂಡು ಒಂದು ರೀತಿಯ ಒಂದು ತಾತ್ಕಾಲಿಕ ಪರಿಹಾರ ಕೊಡಬೇಕು. ಯಾಕಂದ್ರೆ ಇದು ಶಾಶ್ವತ ಪರಿಹಾರ ಆಗಬೇಕಂದ್ರೆ ಕಾವೇರಿ 5th ಸ್ಟೇಜ್ ಏನಿದೆ ಅದು ಕಂಪ್ಲೀಟ್ ಆಗಬೇಕು. ಅದು ಇದೇ ವರ್ಷ 2020-24 ಡಿಸೆಂಬರ್ ಅಂತ್ಯಕ್ಕೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಕೂಡ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ಕಾವೇರಿ 5th ಸ್ಟೇಜ್ ಕೂಡ ಅಷ್ಟು ಸುಲಭವಾಗಿ ಮುಗಿಯೋ ಕೆಲಸ ಅಲ್ಲ. ಇನ್ನೂ ಕೂಡ ಕೆಲವು ವರ್ಷಗಳು ತೆಗೆದುಕೊಳ್ಳೋದು. ನೀವು ಆಗಲೇ ಹೇಳಿದ್ರಿ, ಏನು 100 ವಾರ್ಡ್ ಇತ್ತು ಅದನ್ನ 98 ವಾರ್ಡ್ಗಳನ್ನು ಹೆಚ್ಚಳ ಮಾಡಿದಂಥ ಸಂದರ್ಭದಲ್ಲಿ ಸರಿಯಾದ ಒಂದು ಮ್ಯಾಪಿಂಗ್ ಮಾಡಲಿಲ್ಲ. ಎಲ್ಲೆಲ್ಲಿ ನೀರು ಅವಶ್ಯಕತೆ ಅದಕ್ಕೆ ಆದ ಕ್ಲಾರಿಟಿಯನ್ನು ಇವರು ಕೊಟ್ಟಿರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಮಸ್ಯೆ ಆಗ್ತಿದೆ. ಏನು ಒಟ್ಟು 110 ಹಳ್ಳಿ ಇದಾವೆ. ಅದಕ್ಕೆ ಈಗಲೂ ಕೂಡ ಜಲಮಂಡಳಿ ನೀರು ಪೂರೈಸಕ್ಕೆ ಆಗ್ತಾ ಇಲ್ಲ. ಕೇವಲ ಪೈಪ್ಲೈನ್ ಎಳೆದಿದೆ, ಆದ್ರೆ ನೀರು ಬಿಡ್ತಾ ಇಲ್ಲ. ಹೀಗಾಗಿ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಹೀಗಾಗಿ ಇವತ್ತು ಪ್ರಮೋದ್ ನಡೆಯುವಂತಹ ಸಭೆಯಲ್ಲಿ ಪ್ರಮುಖವಾಗಿ 1,000 ಬೋರ್ವೆಲ್ ಬೆಂಗಳೂರಲ್ಲಿ ಕೊರಿಸಬೇಕು ಅನ್ನೋ ಒಂದು ಚಿಂತನೆ ಇರುವಂತದ್ದು. ಬಟ್ ನೀರೇ ಇಲ್ಲ. ಈ ಬೋರ್ವೆಲ್ಗಳು ಬೇಕಾ ಅನ್ನೋದು ಕೂಡ ತಜ್ಞರು ಕೇಳ್ತಾ ಇದ್ದಾರೆ. ನಿಜಕ್ಕೂ ಯಾವ ರೀತಿ ಇದಕ್ಕೆ ಪರಿಹಾರ ಕಂಡುಕೊಳ್ತಾರೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಪ್ರಮೋದ್. ಥ್ಯಾಂಕ್ ಯು ಶಿವರಾಜ್ ಎಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಈ ಒಂದು ಸಮಸ್ಯೆನ ನೋಡ್ತಾ ಇದ್ದಾರೆ, ನಿಜವಾಗ್ಲೂ ಗಂಭೀರವಾದಂಥ ಸಮಸ್ಯೆ. ಒಂದು ಕಡೆಗೆ ತಜ್ಞರು ಹೇಳ್ತಾ ಇದ್ದಾರೆ 1,000 ಬೋರ್ವೆಲ್ಗಳನ್ನು ಕೊರೆಸ್ಬಿಡ್ತೀವಿ ಅಂತ. ಆದರೆ ಬೋರ್ವೆಲ್ ಕೊರೆಸಿ ಏನು ಪ್ರಯೋಜನ, ಯಾವುದೇ ರೀತಿಯಂಥ ನೀರೇ ಸಿಗ್ತಾ ಇಲ್ಲ ಅಲ್ಲಿ. ಇದ್ರ ಜೊತೆಗೆ ವರ್ತೂರು ಭಾಗದಲ್ಲೂ ಕೂಡ ನಮಗೆ ಸಾಕಷ್ಟು ಸಮಸ್ಯೆ ಅದು ಕಾಣಿಸ್ತಾ ಇದೆ. ಹೀಗಾಗಿ ವರ್ತೂರಿನಲ್ಲಿ ನೋಡ್ತಾ ಇದ್ದಾರೆ ಯಾವ ರೀತಿ ಅಲ್ಲಿನ ಸ್ಥಳೀಯ ನಿವಾಸಿಗಳು ಕಷ್ಟಪಡ್ತಾ ಇದ್ದಾರೆ. ನೀರೇ ಸಿಗ್ತಾ ಇಲ್ಲ, ಬಕೆಟ್ಗಳನ್ನ ಆಡ್ಕೊಂಡು ಬಿಂದಿಗೆಯನ್ನು ಆಡ್ಕೊಂಡು ಈಗ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು TV9 ಯಾವ ರೀತಿ ಅಭಿಯಾನ ಮಾಡಿದೆ ಅನ್ನೋದು ಒಂದು ಭಾಗ. ಆದರೆ ಅಭಿಯಾನಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತುಣುಕನ್ನು ನಾವು ತೋರಿಸ್ತೀವಿ ನೋಡಿ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಬೆಂಗಳೂರಿನಲ್ಲಿ ಜಲ ಸಂಕಷ್ಟ. ಬೆಂಗಳೂರಿನ ಮಂದಿ ಯಾರ್ಯಾರು ಇದ್ದೀರಾ ನಿಮ್ಗೆ ಆಲ್ರೆಡಿ ಅನುಭವಕ್ಕೆ ಬರ್ತಾ ಇದೆ. 15 ದಿನಗಳಿಗೊಮ್ಮೆ ಮನೆಗಳಿಗೆ ಕಾವೇರಿ ನೀರು ಬರ್ತಾ ಇದೆ. 15 ದಿನ ನೀರಿಲ್ಲ. ಏನೋ ಟ್ಯಾಂಕರ್ ಇರೋರ್ ಮನೆಗಾದ್ರೆ ಓಕೆ, ಡ್ರಮ್ ಇಟ್ಕೊಂಡಿರೋ ಮನೆಗಳಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ವಾರಕ್ಕೆ 2 ಸತಿ ಇಲ್ಲ, 1 ಸತಿ ಬಿಟ್ರೆ ಕೂಡ ನಮಗೆ ಅನುಕೂಲ ಆಗುತ್ತೆ. ಬಟ್ ಬಿಡ್ತಾ ಇಲ್ಲ ಇಲ್ಲಿ ಬಂಡೆಪಾಳ್ಯಕ್ಕೆ. ಹೇಳಿದ್ರೆ ನೀವು ಕಂಪ್ಲೇಂಟ್ ಕೊಡಿ ಅಂತಾರೆ. ಕಂಪ್ಲೇಂಟ್ ಕೊಟ್ಟರೆ ಯಾರು ಬರಲ್ವಲ್ಲ. ಒಂದು ಟ್ಯಾಂಕರ್ ನೀರಿಗೆ 1000 ಕೊಡಬೇಕು. ಮನೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಕೆಲವೊಮ್ಮೆ ನೀರಿಲ್ಲ ಅಂತ ಟಿಫಿನೇ ಮಾಡಲ್ಲ ನಾವು. ನೀರಿಲ್ಲ TV9 ಅಭಿಯಾನ.